ಮಹಾದೇವಿ ಮಹಾದೇವಿ. ಸ್ಟೇಷನ್ ವಿಷಯ ತಿಳಿಸಿದ ತಕ್ಷಣ ನಾನು ವಿಶೇಷ ತನಿಖಾ ದಳಕ್ಕೆ ವಿಷಯ ತಿಳಿಸಿದ್ದೀನಿ. ನನ್ನ ಕಾಪಾಡೋದಿಕ್ಕೆ ಈ ರೂಪದಲ್ಲಿ ಬಂದಿರ್ಬೋದಾ? ಭಕ್ತ ಸಮೂಹ ಬರ್ರಿ ಬರ್ರಿ, ನಮ್ಮ ಸ್ವಾಮಿಗಳು ಸಿಕ್ಬಿಟ್ರು. ಅಕ್ಕ ಬೇಗ ಬನ್ನಿ ಬೇಗ ಬನ್ನಿ, ಇಲ್ಲೇ ಇಲ್ಲೇ ಮಗು ನೆಪ್ಸಿ. ಬೇಗ ಎತ್ತಿ ಬಾಕ್ಸು. ನೋಡಿ, ಮಗುಗೆ ಯಾವುದೋ ವಿಷಜಂತು ಕಡಿದಿದೆ. ಮಗಳೇ, ನನ್ನ ಸರೋಸನು ನೀನೇ ಆಗಿತ್ತು. ಈಗ ಎಲ್ಲರೂ ಆಗಲ್ಲ ಅಂತ ಕೈ ಚೆಲ್ಬಿಟ್ಟಿದ್ದಾರೆ. ನಮ್ಗಿರೋದು ಒಂದೇ ದಾರಿ, ಅಮ್ಮನವ್ರು. ನಿಂಗೆ ನಮ್ಮಂಥವ್ರ ಕಷ್ಟ ಎಲ್ಲ ಅರ್ಥ ಆಗಲ್ಲ ಅಲ್ವಾ? ಒಂದು ಜೀವದ ಬೆಲೆದು ನಿಂಗೆ ಗೊತ್ತಿಲ್ಲ ಅಲ್ವಾ? ಮತ್ತ್ಯಾಕ್ಬೇಕು ನಿನಗೆ ಈ ಆಚರಣೆ, ಆಡಂಬರ, ಭಕ್ತರು, ಸಮಾಧಿ ಎಲ್ಲ? ಇಲ್ಲ, ನೀನಿಲ್ಲಿ ಇರ್ಲೇ ಕೂಡ್ದು. ಏನಪ್ಪ ಮಾಡ್ತಾ ಇದೀಯ ನೀನು? ಎಂತ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ಯಾ? ಸ್ವಾಮಿಗಳನ್ನೇ ಕೆಡಕ್ತಾ ಇದೀಯಾ. ಬೇಡಪ್ಪ ಬೇಡ, ದೊಡ್ಡ ತಪ್ಪು ಕಣೋ. ತಮ್ಮ, ತಪ್ಪು ಮಾಡ್ಬೇಡ್ವೋ. ಚಿಟ್ಟಿನ ಕೈಗೆ ಬುದ್ಧಿ ಕೊಡ್ಬೇಡ್ವೋ. ಕೋಪದಲ್ಲಿ ಓದ್ತೀವ, ಮುರಳೆ ಬರೋದಿಲ್ಲ. ನನ್ನ ಸ್ವಾಮಿ ಬಂದೇ ಬರ್ತಾನೆ. ಭಕ್ತಿಯಿಂದ ಬೇಡ್ಕೋ, ಭಕ್ತಿಯಿಂದ ಬೇಡ್ಕೋ. ಯಾರಿಗೂ ಯಾವತ್ತೂ ನಿರಾಶೆ ಮಾಡ್ತಾನಲ್ಲ, ಅಂಥದ್ರಲ್ಲಿ ಈ ದೇವ್ರ ಜೀವನ ಕಾಪಾಡಕ್ ಬರೋದಿಲ್ವೇನೋ? ಬಂದೇ ಬರ್ತಾನೆ. ಮೊದಲು ಕಷ್ಟ ಕೊಡ್ತಾನೆ, ಆಮೇಲೆ ನೆಮ್ಮದಿ ಕೊಡ್ತಾನೆ. ಬೇಡ್ಕೋ, ಭಕ್ತಿಯಿಂದ ಸ್ವಾಮಿನ ಬೇಡ್ಕೋ, ಭಕ್ತಿಯಿಂದ ಸ್ವಾಮಿನ ಬೇಡ್ಕೋ. ಕ್ಷಮಿಸ್ಬಿಡು ನನ್ನಪ್ಪ. ಮಗಳ ಮೇಲೆ ನಮಸ್ಕಾರದಿಂದ ಇಷ್ಟು ದೊಡ್ಡ ತಪ್ಪು ಮಾಡಕ್ ಹೊರಟ್ಬಿಟ್ಟಿದ್ದೆ. ಮಗಳಿಗೆ ಜೀವ ಕೊಟ್ಟಿರೋದು ನಿನ್ ಮಗಳೇ. ಉಸಿರು ನಿಂತು ನಿನ್ ಪಾದ ಸೇರ್ಕೊಂಡ್ರು ಅವಳು ನಿನ್ ಮಗಳೇ. ಶಿವಣ್ಣ, ನಾನು ನಿನ್ನನ್ನು ಎತ್ತಕ್ಕೆ ಹೋದ್ರೆ ನನ್ನ ಕೈಗೆ ಬರೋದಿಲ್ಲ. ಅವಳು ಯಾವಳೋ ಬೇರೆ ಊರಿಂದ ಬಂದವಳು, ಸುಮ್ಮನೆ ಹಿಂಗೆ ಎತ್ತಿದ ತಕ್ಷಣ ಅಲಕ್ಕಾಗಿ ಅವಳ ಕೈಗೆ ಹೋಗ್ಬಿಡ್ತೀಯಾ? ಇವತ್ತು ಅದು ಏನಾದರೂ ಆಗ್ಬಿಡ್ಲಿ,
ಹೆಂಗ್ ನನ್ನ ಕೈಗೆ ನೀನು ಬರೋದಿಲ್ಲ ಅಂತ ನೋಡೇ ಬಿಡ್ತೀನಿ. ಶಿವಣ್ಣ, ನಾನು ಮಾಡ್ತಿರೋದು ತಪ್ಪು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಕೆಲಸ ಮಾಡಿದೆ, ಬೇರೆ ದಾರಿನೇ ಇಲ್ಲ. ದಯವಿಟ್ಟು ನನ್ನ ತಪ್ಪನ್ನ ನೀನು ಹೊಟ್ಟೆಗೆ ಹಾಕೋ, ನನ್ನನ್ನು ಕ್ಷಮಿಸ್ಬಿಡು. ಈಗ ನೀನು ನನ್ನ ಕೈಗೆ ಬರಬೇಕು ಅಷ್ಟೇ. ನಮ್ಮ ಸ್ವಾಮಿಗಳೇ ಕಾಣೆ ಆಗಿದ್ದಾರೆ. ಇದಕ್ಕೆ ಯಾರನ್ನ ದೂಷಿಸೋದು? ಏನೂ ಆಗಲ್ಲ ಅಜ್ಜಿ, ಸ್ವರ್ಣಲಿಂಗ ವಾಪಸ್ ಬಂದೇ ಬರುತ್ತೆ. ಹೇಗೆ ಹೇಳ್ತೀಯಾ? ಈ ಸ್ವರ್ಣಲಿಂಗಕ್ಕೂ ಮತ್ತೆ ನಮ್ಮ ತ್ರಿಪುರ ಸುಂದರಿಗೂ ಏನೋ ಸಂಬಂಧ ಇದೆ. ಅಲ್ಲಿಗೆ ಸ್ವರ್ಣಲಿಂಗ ಎಲ್ಲಿದೆ ಅಂತ ನಿನಗೆ ಗೊತ್ತು. ಸ್ವರ್ಣಲಿಂಗನ ಕಳ್ತನ ಮಾಡೋದಕ್ಕೆ ಚೆನ್ನಾಗಿ ಯೋಜನೆ ಹಾಕ್ಕೊಂಡೇ ಇಲ್ಲಿಗೆ ಬಂದಿದ್ದಾರೆ. ನೀನು ಯಾರನ್ನ ನಂಬಿ ನಿನ್ನ ಸಂಬಂಧಿ ಅಂತ ಹೇಳಿ ದೀಕ್ಷೆ ಕೊಟ್ಟಿಯೋ, ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾನೆ. ಏ ಪಾರ್ವತಿ, ಈಗ ನಿನ್ನನ್ನು ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇದ್ದೀನಿ. ನಾನೇ ಅಪ್ಪಣೆ ಕೊಡ್ತಾ ಇದ್ದೀನಿ, ನೀನು ಆರಾಮಾಗಿ ಹೊರಗಡೆ ಹೋಗ್ಬೋದು. ಹೋಗ್ತೀಯಾ? ಅವತ್ತು ಅಲ್ಲಿ ಯಾರೋ ಕೂಗ್ದಂಗಾಯ್ತು, ರಾಮ ಅಂತ. ಅವನೇ ಕೂಗ್ದಂಗಾಯ್ತು. ಏನೇ ಇದು? ಪಾಯಸಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕಿದ್ಯಾ? ನಾನು ಸಕ್ಕರೆನೇ ಹಾಕಿರೋದು ಲಕ್ಕಿಯವ್ರೆ. ನನಗೆ ಗೊತ್ತು, ಬೇಕು ಅಂತ ಮಾಡಿದ್ಯಾ. ಎಲ್ಲರೂ ನನಗೆ ಮೋಸ ಮಾಡೋರೆ. ನಾನು ಯಾಕೆ ನಿಮಗೆ ಮೋಸ ಮಾಡಲಿ ಹೇಳಿ? ಮತ್ತೆ ಉಪ್ಪೇನಕ್ಕೆ ಹಾಕ್ದೆ? ಆಟದಲ್ಲಿ ದತ್ತನ ಮೋಸ ಮಾಡ್ದ, ಇವಾಗ ನೀನು ಮೋಸ ಮಾಡ್ತಿದ್ಯಾ. ಎಲ್ಲರೂ ನನಗೆ ಮೋಸ ಮಾಡೋರೆ, ನಾನು ಯಾವನ್ನೂ ನಂಬಲ್ಲ. ಗಂಗಾ ಎಲ್ಲಿದ್ದಾಳಂತ ನಾನು ನಿನಗೆ ಹೇಳೋದಿಲ್ಲ. ಆದ್ರೆ ಈಗ ನಾ ಗಂಗಾ ಇರೋ ಜಾಗಕ್ಕೆ ಹೋಗ್ತೇನೆ. ನಿನ್ನೆ ಮುದುಕಿ ವೇಷದೊಳಗೆ ಬಂದಾಕಿ ಗಂಗಾನ ರಾಧಾಬಾಯಿ, ಇನ್ನು ನಿನ್ನ ಆಟ ಮುಗೀತು. ನಿನ್ನಂತ ದೆವ್ವಿಗೆ ನಾ ಹೆದರುವುದಿಲ್ಲ. ಪಿಶಾಚಿ, ತೊಲಗು ಆಚೆಗೆ.